ನಾವು ಕೋಲಾರ ನಗರಕ್ಕೆ ಅಂಟಿಕೊಂಡಿರುವಂಥ ಕುಂಬಾರಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಮಧ್ಯೆ ಕೇವಲ ಸಣ್ಣದಾಗಿ ಒಂದು 3 ಅಡಿ ಜಾಗಕ್ಕಾಗಿ ಈ ಒಂದು ತಂಟೆ ತಕರಾರಿತ್ತು. ಆ ತಂಟೆ ತಕರಾರು ಏನೂ ಇಲ್ಲ, ಅದು ಸರ್ಕಾರಿ ಜಮೀನೇ. ಇಬ್ಬರು ನಮಗೆ ಸೇರಬೇಕು ಅಂತ ಒಂದು ಗುದ್ದಾಟದಲ್ಲಿ ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡವನ್ನು ವಿಭಾಗ ಮಾಡುವಂಥದ್ದು ನಮಗೆ ಶೋಭೆ ತರುವಂಥದ್ದಲ್ಲ. ಆದ್ದರಿಂದ ಇವತ್ತು 2 ಪರಿಶಿಷ್ಟ ಜಾತಿ ಮತ್ತು ಪಂಗಡ ಏನು ಒಂದೇ ತಾಯಿಯ 2 ಕಣ್ಣುಗಳು ಅಂತ ನಾವು ಭಾವಿಸಿದ್ದೀವಿ. ಆ 2 ಕಣ್ಣುಗಳ ಮಧ್ಯೆ ನಾವು ಇವತ್ತು ಸಂಧಾನವಾದ ಒಂದು ಇದನ್ನು ಮಾಡಿ ಇಬ್ಬರ ಕೈಯಲ್ಲೂ ಒಂದು ಮುಚ್ಚಳಿಕೆಯನ್ನು ಬರೆಸ್ಕೊಂಡಿದ್ದೀವಿ. ಏನು ಈ ಒಂದು ಜಾಗದ ವಿಚಾರವಾಗಿ ಆ ಸಂಧಿ ಇದೆ, ಆ ಸಂಧಿ ಸರ್ಕಾರದ ಸತ್ತು. ಆ ಸರ್ಕಾರದ ಸತ್ತಲ್ಲಿ ಇಬ್ಬರಿಗೂ ಮಾಲೀಕರೇ. ಇಬ್ಬರೂ ಸರ್ಕಾರ ಅಂದರೆ ಪ್ರಜೆಗಳಂದರೆ ಸರ್ಕಾರ. ಆ ಪ್ರಜೆಗಳಿಗೆ ಸೇರುವಂಥ ಒಂದು ಜಾಗವನ್ನು ಅವರಿಬ್ಬರು ಓಡಾಡ್ಕೋಬೋದು. ಯಾರಿಗೂ ಸೇರಿದ್ದಲ್ಲ, ಅದು ಸರ್ಕಾರವಾಗೇ ಇರಲಿ. ಯಾರು ತಂಟೆ ತಕರಾರು ಮತ್ತೆ ಇದನ್ನು ದೊಡ್ಡದಾಗಿ ಮಾಡಬಾರ್ದು ಅಂತ 2 ಕುಟುಂಬಗಳಿಗೆ ನಾವು ತಿಳಿ ಹೇಳ್ತಾ ಮುಂದಕ್ಕೆ ನಾವು ಒಂದೇ ಹೇಳೋದು, ಪರಿಶಿಷ್ಟ ಜಾತಿ ಮತ್ತು ಪಂಗಡ ಬಾಬಾ ಸಾಹೇಬ್ರು ಹೇಳ್ದಂಗೆ ಒಂದೇ ತಾಯಿಯ 2 ಕಣ್ಣುಗಳು. ದಯವಿಟ್ಟು ಎಲ್ಲೇ ಆಗಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡವನ್ನು ಒಡೆಯುವಂಥ ಕೆಲಸ ಬೇಡ. ಕುಂಬಾರಳ್ಳಿ ಗ್ರಾಮದಲ್ಲಿ ಇವತ್ತು ನಿನ್ನೆ ಒಂದು ವಿಡಿಯೋ ಮಾಡಿದ್ದೀವಿ. ಈ ಆಂಜನಪ್ಪ ಮತ್ತು ವೆಂಕಟಪ್ಪ ಮತ್ತು ವೆಂಕಟೇಶಪ್ಪರ ಕುಟುಂಬ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇದು ಸುಂದರ ವಿಚಾರವಾಗಿ ಏನು ಡಿಸ್ಪ್ಯೂಟ್ ಇತ್ತು, ಅದನ್ನು ನಾವು ವಾಲ್ಮೀಕಿ ಸಮುದಾಯದವರು ಮತ್ತು ನಾವು SC ಸಮುದಾಯದವರು ಎಲ್ಲ ಸೇರಿ ಮುಖಂಡಗಳ ಸೇರಿ ಇವತ್ತು ಒಂದು ಡಿಸಿಷನ್ ಬಂದಿದ್ವಿ. ಸರ್ಕಾರಿ ಸಂದದು ಯಾರಪ್ಪನ ಸತ್ತೂ ಅಲ್ಲ, ಸಂದು ಅವರು ಉಪಯೋಗಿಸ್ಕೊಬೋದು, ಇವರು ಉಪಯೋಗಿಸ್ಕೊಬೋದು. ಇನ್ನು ಮೇಲೆ ಯಾರು ಕೂಡ ಬೈಕೊಳ್ಳೋದಾಗಲಿ ಜಗಳ ಆಡೋದಾಗಲಿ ಏನೂ ಮಾಡಬಾರ್ದು. ಇವತ್ತು ಸಂದು ವಿಚಾರ ಸಂದಾಗಿ ಇರಲಿ. ಏನು ಆ ಕೇಸೇನೋ ಹಾಕೊಂಡು ಅವ್ರು ಆಂಜನಪ್ಪನ ಅಂತ ಹೇಳಿದರು, ಅದು ಇಂಜೆಕ್ಷನ್ ಶೂಟು, ಅದಕ್ಕೂ ಈ ಕೇಸ್ಗೂ ಸಂಬಂಧವಿಲ್ಲ. ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಹರೀಶ್ ಅವ್ರಿಗೊಂದು ಮನವಿ ಮಾಡ್ಕೊಳ್ತೀನಿ. ಏನು ಅವರು ಮನೆ ಮಂಜೂರಾಗಿತ್ತು, ಆ ಮನೆಗೆ ಆ ಸಹಾಯಧನ ಮಂಜೂರಾಗಿದೆ, 40,000 ರೂಪಾಯಿ ಕೊಟ್ಟಿದ್ದೀರಿ. ಇನ್ನು ಬೇರೆ ಬ್ಯಾಲೆನ್ಸ್ ಇದೆ. ಅವ್ರು ಹೇಳೋದೇನಪ್ಪ ಅಂದರೆ ST ಸಮುದಾಯದವರು ತಕರಾರ್ಜಿ ಕೊಟ್ಬಿಟ್ಟವ್ರೆ ಅಂತ ಸುಳ್ಳು ಹೇಳೋದು ಬಿಡಬೇಕು ಹರೀಶ್ ಅವರು. ಆ STಗೂ SCಗಳಿಗೂ ಸಂಬಂಧವಿಲ್ಲ. ಅವರು ಸಂದು ವಿಚಾರ ಇತ್ತು, ಆ ಸಂದು ಬಗೆಹರಿಸಿದ ಮುಖಂಡಗಳೆಲ್ಲ ಸೇರಿ ಇವತ್ತು ಏನು ಶಾಂತಿಯುತವಾಗಿ ಕುಂಬಾರಳ್ಳಿ ಗ್ರಾಮದಲ್ಲಿ ಆಂಜನಪ್ಪನವ್ರ ಕುಟುಂಬ ಮತ್ತು ವೆಂಕಟಪ್ಪನವ್ರ ಕುಟುಂಬ ಇವತ್ತು ಅಣ್ಣ ತಮ್ಮಂದ್ರಂಗೆ ಬದುಕಬೇಕಿನ ಮೇಲೆ ಯಾರೂ ಕೂಡ ಅಭ್ಯಂತರ ಆಗಬಾರ್ದು ಅಂತ ಹೇಳಿ ನಮ್ಮ ರಾಮಕೃಷ್ಣ ನಮ್ಮ ನರಸಿಂಹಯ್ಯನವರ ನೇತೃತ್ವದಲ್ಲಿ ಇವತ್ತು ಏನು ಕುಂಬಾರಳ್ಳಿ ಭೇಟಿ ಕೊಟ್ಟಿದ್ವಿ. ನಮ್ಗೆ ಅಟ್ರಾಸಿಟಿ ಕಮಿಟಿ ಮಾಜಿ ಮೆಂಬರ್ ಆದಂಥ ನಮ್ಮ ಮಂಜುಳವ್ರನ್ನವ್ರು ಬಂದವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಕೂಡ ಕುಂಬಾರಳ್ಳಿಯಲ್ಲಿ ಶಾಂತಿಯುತವಾಗಿ ಬಗೆಹರಿಸಿದ್ವಿ. 2 ಕಡೆ ಒಪ್ಪಿ ಸೈನ್ಗಳು ಕೂಡ ಹಾಕ್ಸಿದ್ದೀವಿ, ಮಾಜರ್ಗಾಮ ಕೂಡ ಮಾಡಿದ್ದೀವಿ. ಯಾರು ಕೂಡ ಇಲ್ಲಿ ಅವ್ರು ನಮ್ಗೆ ಮೋಸ ಮಾಡಿದ್ರು, ಅವ್ರಿಗೆ ಮೋಸ ಮಾಡಿದ್ರು ಏನಿಲ್ಲ. ಸಂದು ಯಾರಿಗೆ ಅಂತ ಪ್ರಶ್ನೆ ಅಷ್ಟೇ. ಸಂದು ಇಬ್ಬರು 2 ಕಡೆಯವರು ಕೂಡ ಉಪಯೋಗಿಸ್ಕೊಬೋದು ಅಂತ ತೀರ್ಮಾನ ಮಾಡಿದ್ವಿ. ಕುಂಬಾರಳ್ಳಿ ಗ್ರಾಮದಲ್ಲಿ ಒಂದು ನಿವೇಶನ, 2 ನಿವೇಶನಗಳ ಮಧ್ಯೆ ಒಂದು ST ಮತ್ತೊಂದು SC ಮತ್ತು ST ಮನೆಗಳ ಮಧ್ಯೆ ಒಂದು 3 ಅಡಿ ಸಂದು ವಿಷಯದಲ್ಲಿ ವಿವಾದ ಇತ್ತು. ಆ ವಿವಾದವನ್ನು ಇವತ್ತು ನಾವು SC ಮುಖಂಡರು ಮತ್ತು ST ಮುಖಂಡರುಗಳು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಸ್ಥಳವನ್ನು ಪರಿಶೀಲನೆ ಮಾಡಿ ಇಬ್ಬರನ್ನ ಕುಟುಂಬಸ್ಥರನ್ನು ನಾವು ಕರೆದು ಅವರ ಮನವೊಲಿಸಿ ಇನ್ನು ಮುಂದೆ ಯಾವುದೇ ವಿವಾದಗಳನ್ನು ಮಾಡಿಕೊಳ್ಳದೆ, ಯಾವುದೇ ಒಂದು ಅವಾಚ್ಯ ಶಬ್ದಗಳನ್ನು ಒಬ್ರಿಗೊಬ್ಬರು ಮಾಡಿಕೊಳ್ಳದೆ ಶಾಂತಿಯುತವಾಗಿ ನೆಮ್ಮದಿಯಾಗಿ ಬದುಕ್ರಿ ಅಂತ ಅವರಿಗೆ ತಿಳಿ ಹೇಳಿದಾಗ ಅವರು ಅದಕ್ಕೆ ಒಪ್ಕೊಂಡು ಆಯಿತು, ನಾವು ಇನ್ನು ವಿವಾದ ಮಾಡ್ಕೊಳ್ಳೋದಿಲ್ಲ, ನಾವಿಬ್ಬರೂ ಆ ಸಂಧಿಯಲ್ಲಿ ನಾವು ಓಡಾಡ್ಕೊಳ್ತೇವೆ, ಇಬ್ಬರಿಗೂ ನಮಗೂ ಹಕ್ಕಿದೆ ಅಂತ ಹೇಳಿಬಿಟ್ಟು ಒಂದು ಮುಚ್ಚಳಿಕೆಯನ್ನು ಅವರು ಬರ್ಕೊಟ್ಟು ಅವರು ಸಹಿ ಮಾಡಿರ್ತಾರೆ. ಇನ್ನು ಮುಂದೆ ಈ ಇಬ್ಬರು ಕುಟುಂಬದವರು ಸಹ ನೆಮ್ಮದಿಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಹೋಗಬೇಕು ಅಂತ ನಾವು ಮತ್ತೊಮ್ಮೆ ಅವರಿಗೆ ಮನವರಿಕೆ ಮಾಡ್ತಾ ಇದ್ದೇವೆ.